इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971। गुलबर्गा शहर के वर्किंग जर्नलिस्ट वाइस के पत्रिका भवन में डॉक्टर भीमराव अंबेडकर के 133वें जन्मदिन के मौके पर गुलबर्गा महानगर पालिका के मजदूरों के लिए इज्जत अफजाई प्रोग्राम के ताल्लुक से गुलबर्गा महानगर पालिका के मजदूर यूनियन के प्रेसिडेंट अनिल कुमार नरोना ने प्रेस कॉन्फ्रेंस करते हुए कहा कि कर्नाटका की तारीख में पहली मर्तबा अंबेडकर जयंती के मौके पर महानगर पालिका के मजदूरों के बच्चों के लिए कई तरह के मुकाबलों का इनेकाद किया गया और सबके लिए मेडिकल चेकअप का इंतजाम किया गया। इस प्रोग्राम में बच्चों ने बढ़ चढ़कर हिस्सा लिया। कल 11 बजे गुलबर्गा शहर के टाउन हॉल के करीब इन प्रोग्राम्स में हिस्सा लेने वाले बच्चों को इनामात से नवाजा जाएगा। इस मौके पर गुलबर्गा डिप्टी कमिश्नर फौजिया तरन्नुम साहिबा इन बच्चों की हौसला अफजाई करते हुए इन्हें इनामात से नवाजेंगी। मजदूर यूनियन के प्रेसिडेंट अनिल कुमार नारोना ने मजीद कहा कि जिस तरह आम लोगों के बच्चे हर जगह प्रोग्राम में हिस्सा लेते हैं, उसी तरह इस बार गुलबर्गा महानगर पालिका के मजदूरों के बच्चों को भी हर शोबे में हिस्सा लेने का इंतजाम किया गया था। ब्यूरो रिपोर्ट, अतराफ टीवी उर्दू न्यूज़। ಪ್ರಿಂಟ್ ಮೀಡಿಯಾ ಹಾಗೂ ಡಿಜಿಟಲ್ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ
ಭಾಗಿಯಾಗಿರ್ತಕ್ಕಂಥ ಮೊದಲನೇದಾಗಿ ನಾನು ಶ್ರೀ ಅನಿಲ್ ಕುಮಾರ್ ನರೋಣ ಅಧ್ಯಕ್ಷರಾಗಿ ಏನಪ್ಪಾ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಅಧ್ಯಕ್ಷರಾಗಿ ನನ್ನ ಎಲ್ಲಾ ಪೌರ ಕಾರ್ಮಿಕರು ಆಯ್ಕೆ ಮಾಡಿರ್ತಾರೆ. ಅದೇ ರೀತಿಯಾಗಿ ಶ್ರೀ ವಿಜಯ್ ಕುಮಾರ್ ಕುಸ್ಮೂರ್ತಿ ಅವರು ಉಪಾಧ್ಯಕ್ಷರಾಗಿ, ಶ್ರೀ ಶ್ರವಣ್ ಬರ್ಗಿ ಅವರು ಕಾರ್ಯಾಧ್ಯಕ್ಷರಾಗಿ, ಹಾಗೂ ಶ್ರೀ ಶರಣು ಅತನೂರ್ ಪ್ರಚಾರ ಸಮಿತಿ ಅಧ್ಯಕ್ಷರು, ಶ್ರೀ ಅನಿಲ್ ಕುಮಾರ್ ಚಕ್ರ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ, ಶ್ರೀ ಅರುಣ್ ಕುಮಾರ್ ಸುತಾರ್ ಅವರು ಖಜಾಂಚಿಯಾಗಿ, ಶ್ರೀ ಪ್ರದೀಪ್ ಕುಮಾರ್ ಸಹ ಕಾರ್ಯದರ್ಶಿಗಳಾಗಿ ಏನ್ ಆಯ್ಕೆಯಾಗಿದ್ದಾರೆ. ಇದು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಲಬುರಗಿ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ನಾವು ಮೊದಲನೇದಾಗಿ 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕಿಂದಾನೇ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಕಾರಣಾಂತರಗಳಿಂದ ಪ್ರೆಸ್ ಮೀಟ್ ಮಾಧ್ಯಮಗೋಷ್ಠಿ ಮಾಡಕ್ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಮಾಧ್ಯಮಗೋಷ್ಠಿಯನ್ನ ಕರೆದಿದ್ದೀವಿ. ಯಾಕಂದ್ರೆ ನಾಳೆ ಬಾಬಾ ಸಾಹೇಬ್ರ ಜಯಂತಿ ಇರೋದ್ರಿಂದ ಒಂದಿನ ಮುಂಚಿತವಾಗಿ ನಾವು ಕರೆದಿದ್ದೀವಿ. ಸೊ ಅದರ ರೂಪರೇಷೆಗಳನ್ನ ನೋಡ್ತಾ ಹೋದ್ರೆ 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಮೊದಲನೇ ಬಾರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಏನಪ್ಪಾ ಅಂದ್ರೆ ಸಾಮಾನ್ಯ ಆರೋಗ್ಯದ ಬಗ್ಗೆ ಚೆಕಪ್ ಮಾಡಿದೀವಿ, ಕಣ್ಣಿನ ತಪಾಸಣೆ ಹಾಗೂ ಹಲ್ಲಿನ ತಪಾಸಣೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುತೇಕ ಅಪ್ರಾಕ್ಸಿಮೇಟ್ ಒಂದು 500 ಜನ ಪೌರ ಕಾರ್ಮಿಕರು ಭಾಗಿಯಾಗಿದ್ರು. ಅದರ ಸದುಪಯೋಗನ ಪಡ್ಕೊಂಡಿದ್ದಾರೆ. ಕಣ್ಣಿನ ತಪಾಸಣೆಯಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಇರೋಂಥವ್ರಿಗೆ ಉಚಿತವಾಗಿ ಕನ್ನಡಕನ ವಿತರಣೆ ಮಾಡುವಂತ ಕೆಲಸ ಆಗಿದೆ. ಯಾರಿಗೆ ಸರ್ಜರಿ ಆಗ್ಬೇಕು ಅಂತವ್ರದ್ದು ಸಾರ್ಟ್ ಔಟ್ ಮಾಡ್ಬಿಟ್ಟು ಒಂದು 22-24 ಜನರು ಲಿಸ್ಟ್ ಮಾಡ್ಕೊಂಡಿದೀವಿ ಸರ್. ಸೊ ಈ ಜಯಂತಿ ಕಾರ್ಯಕ್ರಮ ಆದ್ಮೇಲೆ ಅವ್ರು ಒಂದ್ ವೇಳೆ ಆಪರೇಷನ್ಗೆ ಅಕ್ಸೆಪ್ಟ್ ಮಾಡಿದ್ರು ಅಂದ್ರೆ ಅವ್ರನ್ನ ಆಪರೇಷನ್ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ಕೊಂಡಿದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಭುವನೇಶ್ ಪಾಟೀಲ್ ದೇವಿದಾಸ್ ಮಾನ್ಯ ಆಯುಕ್ತರು ಅಧ್ಯಕ್ಷರಾಗಿ ಉದ್ಘಾಟಕರಾಗಿ ಆಗಮಿಸಿದ್ರು. ಅದೇ ರೀತಿ ಮಾಧವ್ ವಿಠ್ಠಲರಾವ್ ಗಿತ್ತೆ ಸಾಹೇಬ್ರು ಉಪಾಯುಕ್ತರು ಆಡಳಿತ ಅವರು ಸಹ ಬಂದಿದ್ರು, ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ರು. ಅದೇ ರೀತಿ ನಮ್ಮ ಮಾರ್ಗದರ್ಶಕರು ಹಾಗೂ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ RB ಜಾಧವ್ ಸರ್ ಅವರು ಉಪಾಯುಕ್ತರು ಅಭಿವೃದ್ಧಿ ಅವರು ಸಹ ಆಗಮಿಸಿದ್ರು. ಅದೇ ರೀತಿ ಡಾಕ್ಟರ್ T ವಿವೇಕಾನಂದ್ ಸರ್ ಅವರು ಸಹ ಆ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಹೊಂದಿದ್ರು. ಅದೇ ರೀತಿ ಪೌರ ಕಾರ್ಮಿಕರ ಮಕ್ಕಳಿಗಾಗಿ ಅಂತಾನೆ 11ನೇ ತಾರೀಕು ಏಪ್ರಿಲ್ 2024ರಂದು ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಬಹುತೇಕ ಒಂದು 40ರಿಂದ 45 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ 3 ಜನ ಬಂದ್ಬಿಟ್ಟು ಫಸ್ಟ್ ಸೆಕೆಂಡ್ ಅಂತ ಹೇಳಿ ಕ್ರೈಟೀರಿಯಾ ಮಾಡ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಧನ ಮತ್ತು ಅವ್ರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮನು 14th ಏಪ್ರಿಲ್ ಹಮ್ಮಿಕೊಂಡಿದೀವಿ ಸರ್. ಅದೇ ಆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ವಿಜಯಲಕ್ಷ್ಮಿ R ಪಟ್ಟೇದಾರ್ ಅವರು ಬಂದಿದ್ರು. ಅದೇ ರೀತಿ ಮಾರಿಯಾ ಅದಾನ್ ಅವರು ಪರಿಸರ ಅಭಿಯಂತರರು ಅಧ್ಯಕ್ಷತೆ ವಹಿಸಿದ್ರು. ಅದೇ ರೀತಿಯಾಗಿ 12ನೇ ತಾರೀಕಿನಂದು ಏನ್ ಹಮ್ಮಿಕೊಂಡಿದ್ವಿ ಅಂದ್ರೆ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಂಡಿದ್ವಿ ಸರ್. ಟೌನ್ ಹಾಲ್ ಇದ್ರ ಆವರಣದಲ್ಲಿ ಯಾವ ವಿಷಯದ ಮೇಲೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳ ಮೇಲೆ. ಅದರಲ್ಲೂ ಬಹುತೇಕ ಬಹಳಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲೂ ಅಂತೇಳಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ ಪ್ರೈಸ್ ನ ನಾವು ಘೋಷಣೆ ಮಾಡಿದೀವಿ. ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ರಾಜಪ್ಪ ಕಟ್ಟಿಮನಿಯವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಿಲ್ಲಾ ಅಧ್ಯಕ್ಷರವರು ನೌಕರ ಸಂಘಿಂದು. ಅದೇ ರೀತಿ ಶರಣ್ ಕುಮಾರ್ ಟೆಂಗಡಿ ಅವರು ಅಧ್ಯಕ್ಷತೆ ವಹಿಸಿದ್ರು. ಅವರು ಅಧ್ಯಕ್ಷರು ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಂದಿದ್ರು. ಸೊ ಇವೆಲ್ಲಾ ಕಾರ್ಯಕ್ರಮಗಳು ಅನ್ಕರೆ ಪೂರ್ವ ನಿಯೋಜಿತವಾಗಿದ್ವು ಸರ್. 14th ಏಪ್ರಿಲ್ಗಿಂತ ಮುಂಚೆ ಆಗಿದ್ವು. 14ನೇ ಬಾಬಾ ಸಾಹೇಬರ ಜಯಂತಿಗಿನ ಮುಂಚೆ ಆ ಒಂದು ಕಾರ್ಯಕ್ರಮ ಸಾಮಾಜಿಕ ಒಂದು ಮೆಸೇಜ್ ನ ಪಾಸ್ ಮಾಡುವಂತ ದೃಷ್ಟಿಯಿಂದ ಆಯೋಜನೆ ಮಾಡಿದ್ವಿ. ಸೊ ಅದೆಲ್ಲಾ ಕಾರ್ಯಕ್ರಮಗಳನ್ನ 14th ಏಪ್ರಿಲ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದ ಕೆಲಸ ಅನ್ಕರೆ ನಾವು ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ವಿಜೇತರಾಗಿದ್ರು ಅವ್ರಿಗೆಲ್ಲಾ ಪ್ರೋತ್ಸಾಹ ಧನ ಜೊತೆಗೆ ಸನ್ಮಾನ ಇಟ್ಕೊಂಡಿವಿ. ಅದ್ರ ಜೊತೆಗೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪೋರ್ಟ್ಸ್ ನಲ್ಲಿ ಅಥವಾ ಬೇರೆ ಒಂದು ಯಾವ್ದ್ರಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಅಥವಾ ಜಿಲ್ಲೆಯನ್ನ ರಿಪ್ರೆಸೆಂಟ್ ಮಾಡಿದಾರೋ ಅಂತವ್ರನ್ನ ಗುರುತಿಸ್ಬಿಟ್ಟು ನಾಳಿನ ದಿನ ಸನ್ಮಾನ ಇಟ್ಕೊಂಡಿದೀವಿ ಸರ್. ಸೊ ನಾಳಿನ ಕಾರ್ಯಕ್ರಮದ ರೂಪರೇಷೆ ಹೇಳ್ತಾ ಹೋದ್ರೆ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಅನ್ಕರೆ ರಕ್ತದಾನ ಶಿಬಿರ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಈ ಎಲ್ಲಾ ಕಾರ್ಯಕ್ರಮಗಳು ಬಂದ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಹಿಂದ್ಗಡೆ ಟೌನ್ ಹಾಲ್ ಹತ್ರ
ಅಲ್ಲಂಕರೆ ಬಹಿರಂಗ ಸಭೆ ಆಯೋಜನೆ ಇದೆ ಸರ್. ಸೊ ಅಲ್ಲೇನೆ ರಕ್ತದಾನ ಶಿಬಿರ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದರ ಉದ್ಘಾಟನೆ ಬಂದ್ಬಿಟ್ಟು ಸುಷ್ಮಾ ಸಾಗರ್ ಅವರು, ಶೃಂಗೇರಿ ಅವರು ಸಾರಿ, ಅವರು ನಿರ್ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ ಇವರು ಟಿ ವಿವೇಕಾನಂದ್ ಸರ್ ಅವ್ರ ಜೊತೆಗೆ ಇರ್ತಾರ. 1ನೇ ತಾರೀಕಿಂದು 11 ಗಂಟೆ ನಡೀತಿರ್ತಕ್ಕಂಥ ಬಹಿರಂಗ ಸಭೆಯಲ್ಲಿ ಮೇನ್ ಗೆಸ್ಟ್ ಗಳು ಯಾರ್ಯಾರು ಇರ್ತಾರ ಅಂತಾರ, ಸಾನ್ನಿಧ್ಯ ಬಿಕ್ವಿಣಿ ಸುಮನ್ ಅವ್ರು ಇರ್ತಾರೆ, ಚೇತನವನ ಬುದ್ಧ ವಿಹಾರ ಶ್ರಾವಸ್ತಿ ನಗರ ಇವ್ರು ಬರ್ತಾ ಇದಾರ. 11 ಗಂಟೆಗೆ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಏನು ಬಾಬಾ ಸಾಹೇಬ್ರ ಜಯಂತಿ ಅಂದು ಬಿ ಫೌಜಿಯಾ ತರನ್ನum ಮೇಡಮ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು ಇವ್ರು ಆಗಮಿಸ್ತಾ ಇದಾರ. ಅಧ್ಯಕ್ಷತೆ ಭುವನೇಶ್ ಪಾಟೀಲ್ ದೇವಿದಾಸ್ ಸರ್ ಅವರು ಬರ್ತಾ ಇದಾರ. ಗೌರವ ಉಪಸ್ಥಿತಿ ಬಂದ್ಬಿಟ್ಟು ಮಾಧವ್ ವಿಠಲ್ರಾವ್ ಗಿತ್ತೆ ಸಾಹೇಬ್ರು ಇದಾರ. ಆಮೇಲೆ ಆರ್ ಪಿ ಜಾಧವ್ ಸರ್ ಅವರು, ಶಿವನಗೌಡ ಪಾಟೀಲ್ ಸರ್, KS ಪಾಟೀಲ್ ಸರ್, ಮೇನ್ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವ್ರನ್ನ ಇಟ್ಕೊಂಡಿದ್ದೇವೆ ಸರ್. ಇವ್ರು ಬಂದ್ಬಿಟ್ಟು ಕನ್ನಡ ಸಲಹಾ ಸಮಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರು ಹೌದಲ್ಲಿ. ಸೊ ಯಾಕಂದ್ರೆ ಮೇನ್ ನಮ್ಮ ಹತ್ರ ಪೌರ ಕಾರ್ಮಿಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ಸೊ ಹಾಗಾಗಿ ಮಹಿಳೆಯರೇ ಅತಿಯಾಗಿ ಕನ್ವಿನ್ಸ್ ಮಾಡಕ್ಕಾಗತ್ತೆ, ಅವ್ರನ್ನ ಆಕರ್ಷಿಸಬಹುದು ತಮ್ಮ ಭಾಷಣದ ಮೂಲಕ. ಬಾಬಾ ಸಾಹೇಬ್ರು ಕೊಟ್ಟಂತ ವಿಚಾರಧಾರೆಗಳನ್ನ ಅವ್ರಿಗೆ ಮನ ಮುಟ್ಟುವಂತೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಮಹಿಳಾ ಭಾಷಣಕಾರರನ್ನ ನಾವು ಪ್ರಾತಿನಿಧ್ಯಕ್ಕೆ ಒಳಪಡಿಸಿವಿ. ಸೊ ಅದರಂತೆ ಅತಿಥಿಗಳಲ್ಲಿ ರಮೇಶ್ ಪಟ್ಟೇದಾರ್ ಅವರು ಇರ್ತಾರ. ಅದೇ ರೀತಿ ಪ್ರಾಸ್ತಾವಿಕವಾಗಿ ಏನ್ಕರೆ ಏನೊಂದು ಕೊಂಡಿತರ ಹೆಂಗಂದ್ರೆ ಅಧಿಕಾರಿಗಳ ಮಧ್ಯೆ ಪೌರ ಕಾರ್ಮಿಕರ ಮಧ್ಯೆ ಒಂದು ಚೈನ್ ಸಿಸ್ಟಮ್ ನ ಈ ಕೆಲಸ ತರ ಮಾಡ್ತಾ ಇದ್ದಾರೆ. ಯಾರಂದ್ರ ಪರಿಸರ ಅಭಿಯಂತರರು, ಆಮೇಲೆ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಅವರು, ಮತ್ತೀಗ ಸುಷ್ಮಾ ಸಾಗರ್ ಅವರು ಇರ್ತಾರೆ. ಸೊ ಪ್ರಾಸ್ತಾವಿಕವಾಗಿ ಇವರಿಬ್ಬರನ್ನು ಉದ್ದೇಶಿಸಿ ಅಧಿಕಾರಿಗಳನ್ನ ಆಮೇಲೆ ಪೌರ ಕಾರ್ಮಿಕರನ್ನ ಉದ್ದೇಶಿಸಿ ಪ್ರಾಸ್ತಾವಿಕ ಅವರೇ ಮಾತಾಡ್ತಾರೆ ಸರ್. ಆಮೇಲೆ ಸ್ವಾಗತ ಭಾಷಣ ಇರುತ್ತೆ. ಅವರೆಲ್ಲ ಬಂದಂತ ಅಧಿಕಾರಿಗಳಿಗೆ ಅನ್ಕರಿ ಇನ್ನೊಂದು ವಿಶೇಷವಾಗಿ ಏನಂದ್ರ ಪೌರ ಕಾರ್ಮಿಕರ ಮಕ್ಕಳಿಂದಾನೆ ಸಂವಿಧಾನ ಪೀಠಿಕೆಯನ್ನ ಬೋಧನೆ ಮಾಡ್ಲಾಗುತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಆಮೇಲೆ ಪೌರ ಕಾರ್ಮಿಕರಿಗೆ ಅಥವಾ ಸಾರ್ವಜನಿಕರು ಯಾರೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಅವ್ರಿಗೆಲ್ಲ ಬೋಧನೆ ಇರುತ್ತೆ ಸರ್. ಅದಾದ್ಮೇಲೆ ಕಾರ್ಯಕ್ರಮದ ಭಾಗಗಳು ನಡೀತಿರ್ತಾವ ಸರ್ ಇದೆಲ್ಲ. ಸೊ ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ರು ಕಾರ್ಮಿಕ ವರ್ಗಕ್ಕೆ, ಆಮೇಲೆ ಮಹಿಳೆಯರಿಗೆ, ಮಕ್ಕಳಿಗರಿಗೆ, ಆಮೇಲೆ ಈ ಸಮಾಜಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಆ ವಿಚಾರಧಾರೆಗಳನ್ನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪೌರ ಕಾರ್ಮಿಕರು ಕೇವಲ ಕಸ ಗುಡಿಸಕ್ಕೆ, ಸ್ವಚ್ಛತಾ ಕೆಲಸಕ್ಕೆ ಅಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ. ಆಮೇಲೆ ಈ ಎಲ್ಲಾ ಒಂದು ಕಾರ್ಯಕ್ರಮಗಳ ಭಾಗವಾಗಿ ನಾವು ಅವೇರ್ನೆಸ್ ಕೂಡ ಮಾಡ್ತಾ ಇದೀವಿ. ನಮ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇರ್ಬೋದು, ಬೇರೆ ಬ್ಯಾನರ್ಸ್ ಗಳಲ್ಲಿ ಇದರಲ್ಲಿ ನೀವು ನಮ್ದು ಇದು ನೋಡ್ಬೋದು, ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಸ್ವಚ್ಛ ಕಲಬುರಗಿ ನಮ್ಮ ಕಲಬುರಗಿ ಅನ್ನೋ ಕ್ಯಾಂಪೇನು, ಪ್ಲಾಸ್ಟಿಕ್ ಮುಕ್ತ ಕಲಬುರಗಿ ಅಂತ ಹೇಳ್ಬಿಟ್ಟು ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಸೋಷಿಯಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ಅದರಂತೆ ಇದೆಲ್ಲ ಅದ್ರ ಭಾಗವಾಗಿದೆ. ಮತ್ತೆ ಬಂದಂತವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇದು ಬರೀ ಪೌರ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಸಾರ್ವಜನಿಕರು ಭಾಗವಹಿಸಬಹುದು. ಇದರಲ್ಲಿ ನಮ್ಮ ಅಧಿಕಾರಿ ವೃಂದದವರು ಬಹಳ ಸಪೋರ್ಟಿವ್ ಆಗಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಪೌರ ಕಾರ್ಮಿಕರ ವತಿಯಿಂದ ಮೊದಲೇ ಅಟೆಂಪ್ಟ್ ಇದು ಈ ತರ. ಯಾಕಂದ್ರೆ ಕೇವಲ ಬಾಬಾ ಸಾಹೇಬರು ಒಂದು ಜನಾಂಗಕ್ಕೆ ಸೀಮಿತ ಆದವರಲ್ಲ, ಅವರು ಎಲ್ಲಾರು ಕೇವಲ ದಲಿತರು, ಹೊಲ್ಯಾರು, ಮಾದರು ಅಂತಲ್ಲ, ಎಲ್ಲಾ ಲಿಂಗಾಯತರಿದ್ದಾರೆ ಪೌರ ಕಾರ್ಮಿಕರಲ್ಲಿ, ಒಕ್ಕಲಿಗರಿದ್ದಾರೆ, ಮುಸ್ಲಿಮರಿದ್ದಾರೆ, ಲಂಬಾಣಿ ಇದ್ದಾರೆ, ಮಂಡಳಿಯವರು ಇದ್ದಾರೆ, ಈ ತರ ಎಲ್ಲಾ ಸಣ್ಣ ಪುಟ್ಟ ಸಮುದಾಯದವರು ಎಲ್ಲಾರು ಇದ್ದಾರೆ, ಇದರಲ್ಲಿ ಮರಾಠರಿದ್ದಾರೆ. ಹಾಗಾಗಿ ಎಲ್ಲಾರನ್ನೂ ಒಗ್ಗೂಡಿಸ್ಕೊಂಡು ಅನ್ಕರಿ ಈ ಜಯಂತಿ ಸಮಿತಿ ಮಾಡಿದೀವಿ. ಈ ಜಯಂತಿಯಲ್ಲಿ ಎಲ್ಲಾರು ಭಾಗಿಯಾಗಿದ್ದಾರೆ ಸರ್. ಎಲ್ಲಾ ಪೌರ ಕಾರ್ಮಿಕರಿದ್ದಾರೆ, ಡ್ರೈವರ್ಸ್ ಗಳಿದ್ದಾರೆ, ಲೋಡರ್ಸ್ ಗಳಿದ್ದಾರೆ. ಸೊ ಪೌರ ಕಾರ್ಮಿಕರಂದ್ರೆ ಡ್ರೈವರ್, ಲೋಡ್ರು ಎಲ್ಲಾರು ಬಂದ್ರು, ಕಸ ಗುಡಿಸೋರು ಇಟ್ಕೊಂಡು ಎಲ್ಲಾರು ಬರ್ತಾರೆ. ಸೊ ಗಾರ್ಡನರ್ಸ್ ಗಳು ವಿಶೇಷವಾಗಿ ಅವರು ಇದ್ದಾರೆ. ಇವರೆಲ್ಲಾರನ್ನೂ ಒಳಗೊಂಡು ನಾವು ಒಂದು ಬಹುತೇಕ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದೀವಿ. 14ನೇ ತಾರೀಕು ಈ ಕಲಬುರಗಿ ಜನತೆಯಲ್ಲಿ ನಾವು ಇಷ್ಟೇ ಮನವಿ ಮಾಡ್ಕೋತೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರಿಗೆ ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಪೌರ ಕಾರ್ಮಿಕರಿಗೆ ಹುರಿದುಂಬಿಸ್ಬೇಕು. ಪೌರ ಕಾರ್ಮಿಕರು ಮಾಡೋ ಕೆಲಸ ಬರೀ ಕಸ ಗುಡಿಸೋದಲ್ಲ, ಇವ್ರು ಹೆಂಗಂದ್ರೆ ಒಂಥರ ದೇಶ ಸೇವೆ ಇದ್ದಂಗೆ. ಯಾವ ರೀತಿ ಬಾರ್ಡರ್ ಅಲ್ಲಿ ಸೈನಿಕರು ದೇಶ ಕಾಯ್ತಾರೋ, ಯಾವ ರೀತಿ ರೈತ ಈ ದೇಶಕ್ಕೆ ಅನ್ನ ಕೊಟ್ಟು ಕಾಪಾಡ್ತಾನೋ, ಅದೇ ರೀತಿ ದೇಶದ ಸ್ವಚ್ಛತೆಯನ್ನ ಕಾಪಾಡೋದು ನಾವು ಪೌರ ಕಾರ್ಮಿಕರು. ಸೊ ಹಾಗಾಗಿ ನಮ್ಮ ಪೌರ ಕಾರ್ಮಿಕರ ಬೆಂಬಲಕ್ಕೆ ತಾವೆಲ್ಲ ಕಲಬುರಗಿ ಜನತೆ, ಕರ್ನಾಟಕದ ಜನತೆ ನಿಂತ್ಕೋಬೇಕಂತ ಹೇಳಿ ನಾವು ನಿಮ್ ಪರವಾಗಿ ನಿಮ್ ಮೂಲಕ ಮನವಿ ಮಾಡ್ಕೊಳ್ತೀವಿ ಸರ್. 500 + 600 ಅಂದ್ರೆ 2100 ಜನ ಇದ್ದೀವಿ ಸರ್, 2100 ಜನ. ಅದ್ರ ಹೊರತಾಗಿ ಅವರು ಎಲ್ಲಾ ಪೌರ ಕಾರ್ಮಿಕರ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ. ಸೊ ಮೇ ಬಿ 4-5 ಸಾವಿರ ಜನ ನಿರೀಕ್ಷೆ ಮಾಡ್ತಾ ಇದೀವಿ ಸರ್. ಮುಖ್ಯವಾಗಿ ಅಂದ್ರೆ ನಾವು ಪೌರ ಕಾರ್ಮಿಕರು ಬರೀ ಕಸ ಬಳಿಯಕ್ಕಲ್ಲ, ನಮ್ಮ ಮಕ್ಕಳು ಮುಂದೆ ಕಸ ಬಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಶಿಕ್ಷಣದ ಬಗ್ಗೆ ಅರಿವು ಮೂಡ್ಲಿ ಅಂತೇಳಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಿವಿ. ಹೌದಾ,
ಬ್ಲಡ್ ಡೊನೇಷನ್ ಮಾಡೋದ್ರ ಮೂಲಕ ಸಾಮಾಜಿಕ ಕಳಕಳಿ ಅವರಲ್ಲಿ ಉದ್ಭವ ಆಗಲಿ ಅಂತ ಹೇಳಿ ಒಂದು ಮೆಸೇಜ್ ಕೊಟ್ಟಿದೀವಿ. ಸೊ ಇದೇ ರೀತಿ ಅನ್ಕರೆ ಬಾಬಾ ಸಾಹೇಬರು ಕೊಟ್ಟಂತ ವಿಚಾರಗಳನ್ನ ಅವ್ರ ಮನೆ ಮನೆಗೆ ತಲುಪಿಸ್ಬೇಕಂತ ಹೇಳಿ ಬಹಿರಂಗ ಸಭೆ ಇಟ್ಕೊಂಡಿವಿ. ಬರೀ ಆಡಂಬರ ಇಟ್ಕೋಬಾರ್ದು ಅನ್ನೋ ಉದ್ದೇಶ. ಅದು ಏನಿಲ್ಲ ಅಂದ್ರೆ ಯೂತ್ಸ್ ಅಲ್ಲಿ ಸದ್ಯಕ್ಕೆ ಇರುತ್ತೆ. ನಮ್ಮ ಪೌರ ಕಾರ್ಮಿಕರು ಸೆಲಿಬ್ರೇಷನ್, ಬಾಬಾ ಸಾಹೇಬ್ರ ಜಯಂತಿ ಅಂದ್ರೆ ಸೆಲಿಬ್ರೇಷನ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು DJ ಮೆರವಣಿಗೆನೂ ಇಟ್ಕೊಂಡಿವಿ ಸರ್, ಮೂರ್ತಿ ಮೆರವಣಿಗೆ. ಅದ್ರ ಹೊರತಾಗಿ ಇದು ಇಲ್ಲ. ಬಟ್ ಇದ್ರಲ್ಲಿ ಏನಾದ್ರೂ ಸಾಧ್ಯ ಆದ್ರೆ ಪೌರ ಕಾರ್ಮಿಕರ ಮಕ್ಕಳಿಗೆ ಅನ್ಕರೆ ಒಳ್ಳೇದಾಗೋ ದೃಷ್ಟಿ ಅನ್ಕೆ, ಸ್ಪೆಷಲಿ ಪೌರ ಕಾರ್ಮಿಕರ ಮಕ್ಕಳಿಗಾಗಿ ಅನ್ಕರೆ ಗ್ರಂಥಾಲಯ ಕೊಡ್ಬೇಕು ಅನ್ನೋ ಒಂದು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದನ್ನ ಪಾಲಿಕೆ ಆಯುಕ್ತರ ಹತ್ರ ಗಮನಕ್ಕೂ ತಂದಿವಿ. ಸದ್ಯಕ್ಕೆ ಸಾಧ್ಯ ಆದ್ರೆ ನಾಳಿನ ಬಹಿರಂಗ ಸಭೆಯಲ್ಲೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್. 10ನೇ ತರಗತಿಲಿ ಅಲ್ಲೂ ಅಗ್ರಿಗೇಟ್ ತೆಗಿತಾ ಇದೆ ಸರ್. 3 ಜನರಿಗೆ ಅನ್ಕರೆ ಬಹುಮಾನ ಘೋಷಣೆ ಮಾಡಿದ್ದೀವಿ. ಆಮೇಲೆ PUCಲಿ, ಆಮೇಲೆ ಡಿಗ್ರಿಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳ್ಬಿಟ್ಟು ಅಗ್ರಿಗೇಟ್ ತೆಗೆದ್ಬಿಟ್ಟು ಅವ್ರಿಗೂ ಅನ್ಕರೆ ಪ್ರೋತ್ಸಾಹಧನ ಕೊಟ್ಬಿಟ್ಟು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂತಾನೆ ನಾವು 10ನೇ ತಾರೀಕು ಆರೋಗ್ಯ ಶಿಬಿರ ಏರ್ಪಡಿಸಿದ್ದೆವು ಸರ್. ಈ ಕಾರ್ಯಕ್ರಮದ ಭಾಗವಾಗಿನೇ, ಜಯಂತಿ ಭಾಗವಾಗಿನೇ ಒಂದು ಇದರಲ್ಲಿ ಕೆಲವೊಂದಷ್ಟು ಜನರದ ಕಣ್ಣಿನ ಸಮಸ್ಯೆ ಗೊತ್ತಾಯ್ತು, ನಮ್ಗೆ BP ಶುಗರ್ ಸಮಸ್ಯೆ ಗೊತ್ತಾಯ್ತು. ಇದ್ರ ಕುರಿತಾಗಿ ಅನ್ಕರೆ ನಾವು ಗುತ್ತೇದಾರ ಹತ್ರನೂ ಮಾತಾಡ್ತಾ ಇದೀವಿ. ಆಮೇಲೆ ಅಧಿಕಾರಿಗಳ ಹತ್ರನೂ ಅಧಿಕಾರಿಗಳಲ್ಲಿ ಮೇನ್ RP ಜಾಧವ್ ಸರ್, ಆಮೇಲೆ ಸುಷ್ಮಾ ಶೃಂಗೇರಿ ಮೇಡಮ್ ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೊಮ್ಮೆ ಆದ್ರೆ ಹೆಲ್ತ್ ಚೆಕ್ಅಪ್ ನಾವು ಮಾಡಿಸ್ತೀವಿ ನಿಮ್ಗೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ, ಎಲ್ಲಾ ಪೌರ ಕಾರ್ಮಿಕರಿಗೆ. ಆಮೇಲೆ ಕಮಿಷನರ್ ಅವರು ಮನೆ ಆಯುಕ್ತರಾದಂತ ಭುವನೇಶ್ ಪಾಟೀಲ್ ದೇವಿದಾಸ್ ಸರ್ 10ನೇ ತಾರೀಕಿನ ದಿನ ಅನ್ಕರೆ ಸ್ಟೇಜ್ ಮೇಲೆ ಹೇಳಿದ್ರು, ಬಿಸಿಲು ಜಾಸ್ತಿ ಇದೆ, ಈ ಟೈಮ್ ಏನದ 2 ಗಂಟೆವರೆಗೂ, 6 ಗಂಟೆಯಿಂದ 2 ಗಂಟೆವರೆಗೂ ಜಾಸ್ತಿ ಆಲತ್ತ, ಅವ್ರ ಹೆಲ್ತ್ ಇಶ್ಯೂ ಜಾಸ್ತಿ ಹೊಂಟವ. ಸೊ ಆ ಟೈಮ್ ನ ಕಡಿಮೆ ಮಾಡೋಂತ ಪ್ರಯತ್ನ ಮಾಡ್ತೀನಿ, ನಾನು ಎಲ್ಲರ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಈ 14ನೇ ತಾರೀಕು ಆದ್ಮೇಲೆ ಬಹುತೇಕ ಅದು ಕೂಡ ಅನ್ಕರೆ 12 ಅಥವಾ 1 ಗಂಟೆ ಫೈನಲ್ ಮಾಡಬಹುದು ಬಿಸಿಲು ಇರೋದ್ರಿಂದ. ಸೊ ಅದ್ರ ಹೊರತಾಗಿ ಅನ್ಕರೆ ಎಲ್ಲಾ ಸೇಫ್ಟಿ ಪ್ರಿಕಾಷನ್ಸ್ಗೂ ಅದು ಅವರು ಕ್ರಮ ಕೈಗೊಂಡಿದ್ದಾರೆ ಅನ್ಕೊಂಡಿದ್ದೀವಿ ಸರ್. टीवी, हर बात सच के साथ।